ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮ್ಯಾರೇಜ್ ಬಗ್ಗೆ ಆಗಿರುತ್ತೆ. ಯಾವಾಗ ನಿಮ್ಮ ಒಂದು ಮದುವೆ ಆಗುತ್ತೆ, ಆ್ಯಂಡ್ ಅರೇಂಜ್ಡ್ ಮ್ಯಾರೇಜಾ ಆರ್ ಲವ್ ಮ್ಯಾರೇಜಾ, ಯಾವ ಥರ ಒಂದು ಪರ್ಸನ್ ಜೊತೆ ನಿಮ್ಮ ಒಂದು ಮ್ಯಾರೇಜ್ ಆಗುತ್ತೆ, ಈ ಥರ ಎಲ್ಲ ಕ್ವೆಶನ್ಸಿಗೂ ಇವತ್ತು ಆನ್ಸರ್ ಫುಲ್ ಮಾಡೋಣ. ಓಕೆ, ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. 2 ಆಪ್ಷನ್ಸಲ್ಲಿ 1 ಆಪ್ಷನ್ನ ಚೂಸ್ ಮಾಡ್ಬೋದು, ಡೇಟ್ ಆಫ್ ಬರ್ತ್, ಅಥವಾ ನಿಮ್ಮ ಒಂದು ಇಮೇಜ್, ಯಾವ ಇಮೇಜ್ ಇದೆ ಅದನ್ನು ಕೂಡ ಚೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ನಿಮ್ಮ ರೀಡಿಂಗಿಗೆ ಡೈರೆಕ್ಟಾಗಿ ಕೂಡ ಹೋಗ್ಬೋದು. ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅದು ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹೆಲೋ ಗ್ರೂಪ್ 1, ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಯಾವಾಗ ನಿಮ್ಮ ಮದುವೆ ಆಗುತ್ತೆ, ಅರೇಂಜ್ಡ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್, ಯಾರು ಈ ಪರ್ಸನ್, ಆಲ್ರೆಡಿ ಗೊತ್ತಿದ್ದಾರಾ ಅಥವಾ ಇನ್ನೂ ಮೀಟ್ ಆಗಿಲ್ವಾ ನೋಡೋಣ. ಓಕೆ, ಸೊ 1 ಕಾರ್ಡ್ ವಿತಿನ್ 2 years ಅಲ್ಲಿ ಇದೆಯಾ ನಿಮ್ಮ ಒಂದು ಮದುವೆ ಯೋಗ ನೋಡೋಣ. ಅದರಲ್ಲಿ ನೆಗೆಟಿವ್ ಕಾರ್ಡ್ ಬಂತು ಅಂದರೆ ಇನ್ನೊಂದು ಕಾರ್ಡ್ ಫುಲ್ ಮಾಡೋಣ. ಆಫ್ಟರ್ 2 years ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಎಸ್ ಗ್ರೂಪ್ 1, ಲೆಟ್ಸ್ ಸಿ ಏನು ಮೆಸೇಜಸ್ ಬರ್ತಾಯಿದೆ. ನೆಕ್ಸ್ಟ್ 2 years ಅಲ್ಲಿ ಪಾಸಿಬಿಲಿಟೀಸ್ ಇದೆಯಾ. ಸೊ ನಾವು ಇಟ್ಸ್ 2026 ಆಗಸ್ಟ್, ಬೈ 2028 ಆಗಸ್ಟ್ ಪಾಸಿಬಿಲಿಟೀಸ್ ಇದೆಯಾ ಮ್ಯಾರೇಜ್ಗೆ ಫಾರ್ ಗ್ರೂಪ್ 1. ಸೊ ನೈಟ್ ಆಫ್ ವಾಂಡ್ಸ್, ಇಟ್ಸ್ ಸ್ಟೇಬಲ್ ಲಾಂಗ್ ಟರ್ಮ್ ಎನರ್ಜಿ ಅಲ್ಲ ಇದು, ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಕನ್ಫರ್ಮೇಷನ್. ವಿತಿನ್ 2 years ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ಅದು ವಿತಿನ್ 2 years ಮ್ಯಾರೇಜಿಗೆ ಕನ್ವರ್ಟ್ ಆಗೋದು ನಾನು ನೋಡ್ತಾ ಇಲ್ಲ. ಬಟ್ ಎಸ್, 1 ಪರ್ಸನ್ ಮೇ ಬಿ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ, ಅಥವಾ ನೆಕ್ಸ್ಟ್ 2 years ಅಲ್ಲಿ ಈ ಪರ್ಸನ್ ಬರ್ತಾರೆ. ಮೇ ಬಿ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ತುಂಬ ಕೊಡ್ತಾರೆ ಇವರು. ಅಂದರೆ ಕಮಿಟ್ಮೆಂಟಿಗೆ ಸ್ವಲ್ಪ ಇವರು ಹಿಂದೆ ಮುಂದೆ ನೋಡೋದು, ಆ ಥರ ಒಂದು ಎನರ್ಜೀಸ್ ಇದೆ. ಈ ಕಾರ್ಡ್ನ ನಾನು ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಬಟ್ 1 ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ ಅಂತ ನೋಡ್ತಾ ಇದ್ದೀನಿ. ಬಟ್ ಲೆಟ್ ಸಿ, ಇದೇ ಪರ್ಸನ್ ಆಫ್ಟರ್ 2 years ಮದುವೆ ಆಗೋ ಪಾಸಿಬಿಲಿಟೀಸ್ ಇದೆಯಾ, ಅಥವಾ 2 years ಆದಮೇಲೆ ನಿಮಗೆ ಮ್ಯಾರೇಜ್ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋಣ. ಗ್ರೂಪ್ 1, ಯಾ ಡೆಫಿನೆಟ್ಲಿ ಎಸ್, ಇಟ್ಸ್ ಅ ಜಡ್ಜ್ಮೆಂಟ್ ಎನರ್ಜಿ ಬಂದಿದೆ. ಗ್ರೂಪ್ 1, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಆಫ್ಟರ್ 2 years ನಿಮಗೆ ಮ್ಯಾರೇಜ್ ಪಾಸಿಬಿಲಿಟೀಸ್ ಇದೆ. ಆಫ್ಟರ್ ಅ ಲಾಡ್ ಆಫ್ ಥಿಂಗ್ಸ್, ಜಡ್ಜ್ಮೆಂಟ್ ಅಂತ ಬಂದರೆ ಡೆಫಿನೆಟ್ಲಿ ಆ ಪರ್ಸನ್ನ ನೀವು 2028 ಬಿಫೋರೇ ಮೀಟ್ ಆಗ್ತೀರಾ, ಮಿಡ್ 2028 ಬಿಫೋರೇ ಮೀಟ್ ಆಗ್ತೀರಾ. ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಇನ್ ಬಿಟ್ವೀನ್ ಗ್ಯಾಪ್ ಕೂಡ ಬರುತ್ತೆ. ಮೇ ಬಿ ತುಂಬ ಜನಕ್ಕೆ ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ. ತುಂಬ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀರಾ ಇಬ್ಬರು ಕೂಡ. ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಆದಮೇಲೆ ಮೇ ಬಿ ಫ್ಯಾಮಿಲಿ ಕೂಡ ಇಶ್ಯೂಸ್ ಬರ್ತಾ ಇದೆ. ಫ್ಯಾಮಿಲಿ ಒಪ್ಕೊತಾ ಇಲ್ಲ, ತುಂಬ ಜನರದು ರೆಸ್ಪಾನ್ಸಸ್ ಚೆನ್ನಾಗಿಲ್ಲ. ಇನ್ ಬಿಟ್ವೀನ್ ನಿಮ್ಮಿಬ್ರು ಮಧ್ಯೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇರೋದು, ರೆಸ್ಪಾನ್ಸಸ್ ಚೆನ್ನಾಗಿ ಬರ್ತಾ ಇಲ್ಲ. ಈ ಥರ ಎಲ್ಲ ಕರೆಂಟ್ ಸಿಚುವೇಶನಲ್ಲಿ ಆಗ್ತಾ ಇದೆ ಗ್ರೂಪ್ 1. ಬಟ್ ನೋ ಡೌಟ್, ಐ ಗೆಸ್ ನಿಮಗೆ 2028 ಆಫ್ಟರ್ ಲಾಟ್ಸ್ ಆಫ್ ಚಾಲೆಂಜಿಂಗ್ ಸಿಚುವೇಶನ್ ಆದಮೇಲೆ ಬಿಫೋರ್ 2030, ಆಫ್ಟರ್ 2028 ಆಗಸ್ಟ್ ಬಿಫೋರ್ 2030 ನಿಮಗೆ ಮ್ಯಾರೇಜ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಟ್ ಇಟ್ಸ್ ನಾಟ್ ಲೈಕ್, ಓಕೆ ಲೆಟ್ ಮೀ ಸಿ ಅರೇಂಜ್ಡ್ ಆರ್ ಲವ್ ಮ್ಯಾರೇಜ್. ಗ್ರೂಪ್ 1, 4 of Pentacles ಬಂದಿರೋದ್ರಿಂದ ಇಟ್ ವೋಂಟ್ ಬಿ ಕಂಪ್ಲೀಟ್ಲಿ ಅ ಲವ್ ಮ್ಯಾರೇಜ್. ಪ್ರಾಬ್ಲಿ ಇಟ್ ವಿಲ್ ಬಿ ಅನ್ ಅರೇಂಜ್ಡ್ ಮ್ಯಾರೇಜ್ ಸೆಟಪ್ ನಿಮಗೆ. ಜಡ್ಜ್ಮೆಂಟ್ ವಿತ್ ಇದನ್ನ ಇಟ್ಕೊಂಡ್ಬಿಡ್ತೀನಿ, 1 second. ಓಕೆ, ಜಡ್ಜ್ಮೆಂಟ್ ವಿತ್ 4 of Pentacles ಬಂದಿದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಗ್ರೂಪ್ 1, ಇಟ್ ವಿಲ್ ಬಿ ಅನ್ ಅರೇಂಜ್ಡ್ ಮ್ಯಾರೇಜ್ ಸೆಟಪ್. ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಫೀಲ್ ಆಗಬಹುದು ಆ ಪರ್ಸನ್ನ ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ. ಮೇ ಬಿ ಬಿಕಾಸ್ ಆಫ್ ಯುವರ್ ಲವ್ ಲೈಫ್. ತುಂಬ ಜನಕ್ಕೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಯಾವ ಒಂದು ಲವ್ ಲೈಫ್ ವರ್ಕೌಟ್ ಆಗಲಿ ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಅದೇ ನಿಮ್ಮನ್ನ ಒಂದು ಚಾಲೆಂಜಿಂಗ್ ಸಿಚುವೇಶನಿಗೆ ಕರ್ಕೊಬಂದು ಕೂರಿಸ್ಬಿಡ್ಬೋದು. ಯಾವ ಥರ ಒಂದು ಸಿಚುವೇಶನ್ಗೆ ಅಂದರೆ,
ಆ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಲ್ಲ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಆಗ್ತಿರಲ್ಲ. ಬಟ್ ಎಲ್ಲದರಿಂದ ತುಂಬ ಡಿಲೇ ಆಗಿ ಫೈನಲಿ ಒಂದು ಅರೇಂಜ್ಡ್ ಮ್ಯಾರೇಜ್ ಸೆಟಪಿಗೆ ಏನು ಎಂಡಪ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ 2 years ಯಾರನ್ನ ನೀವು ಮೀಟ್ ಆಗ್ತೀರಾ, ವೆರಿ ಕೇರ್ಫುಲ್, ಬಿಕಾಸ್ ಅನ್ನೆಸೆಸರಿಯಾಗಿ ನಿಮ್ಮ ಒಂದು ಲೈಫ್ನ ಈ ಪರ್ಸನ್ ಡಿಲೇ ಮಾಡ್ತಿರೋದು ನೋಡ್ತಾ ಇದೀನಿ. ಆ್ಯಂಡ್ 5 of Swords ಕೂಡ ಬಂದಿದೆ. ಐ ಫೀಲ್ ಲೈಕ್ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ನೋ ಡೌಟ್ ಈ ಪರ್ಸನ್ ನೀವಿನ್ನೂ ಮೀಟ್ ಆಗಿಲ್ಲ. ಓಕೆ, ಬಟ್ ಒನ್ ಥಿಂಗ್ ಈಸ್ ವೆರಿ ಮಚ್ ಶೋರ್, ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಾರೆ. ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಲಾಟ್ಸ್ ಆಫ್ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರಿಗೋಸ್ಕರ ನೀವು ನಿಮ್ಮ ಮನೇಲಿ ಫೈಟ್ ಮಾಡ್ತಾ ಇರೋದು, ನಿಮಗೋಸ್ಕರ ಅವ್ರವ್ರ ಮನೇಲಿ ಫೈಟ್ ಮಾಡ್ತಾ ಇರೋದು, ನಿಮ್ಮಿಬ್ರು ಮಧ್ಯೆನೇ ಜಗಳ ಕ್ರಿಯೇಟ್ ಆಗ್ತಾ ಇರೋದು, ಬೇಕೋ ಬೇಡವೋ ಹೊರಗಡೆ ಪೀಪಲ್ಗಳೆಲ್ಲ ಇಂಟರ್ಫಿಯರ್ ಆಗ್ತಾ ಇರೋದು ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಐ ಗೆಸ್ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ ನಿಮ್ಮನ್ನ ಅದು. ಮ್ಯಾರೇಜಿಗೆ ಇವಾಗಲೇ ಅರ್ಜೆಂಟ್ ಮಾಡಿಬಿಡಿ. ಇವಾಗ ಆಲ್ರೆಡಿ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ಇವಾಗಲೇ ಅದನ್ನು ಮ್ಯಾರೇಜ್ ಕಡೆಗೆ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಸುಮ್ಮನೆ ಅನ್ವಾಂಟೆಡ್ ಕಾಂಪ್ಲಿಕೇಶನ್ಸ್ನ, ಅನ್ವಾಂಟೆಡ್ ಚಾಲೆಂಜಿಂಗ್ ಸಿಚುವೇಶನ್ಸ್ನ ನೀವು ಅಟ್ರಾಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರೂ ಇಲ್ಲ ಅಂದರೆ ವಿತಿನ್ 2 years ಒಂದು ಪರ್ಸನ್ ಬರ್ತಾರೆ. ಬಟ್ ಆ ಪರ್ಸನ್ ಮ್ಯಾರೇಜ್ ತನಕ ತಗೊಂಡು ಹೋಗೋ ಪೊಟೆನ್ಷಿಯಲ್ ಅವ್ರಿಗೆ ಇರಲ್ಲ. ತುಂಬ ಆನ್ ಆ್ಯಂಡ್ ಆಫ್ ಸಿಚುವೇಶನ್ಸ್ ಇರುತ್ತೆ ನಿಮ್ಮಿಬ್ಬರ ಮಧ್ಯ. ಸೊ ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್ ನೆಕ್ಸ್ಟ್ 2 years. ಸೊ ಮ್ಯಾರೇಜ್ ಯಾವಾಗ ಅಂತ ಡೈರೆಕ್ಟಾಗಿ ಕ್ವೆಶನ್ ಮಾಡಿದ್ರೆ ಆಫ್ಟರ್ ಮಿಡ್ 2028 ಮ್ಯಾರೇಜ್ ಪಾಸಿಬಿಲಿಟೀಸ್ ಇರೋದು. ಆ್ಯಂಡ್ ಇಟ್ ವಿಲ್ ಬಿ ಅನ್ ಅರೇಂಜ್ಡ್ ಮ್ಯಾರೇಜ್. ಬೇಕೋ ಬೇಡವೋ ಬಟ್ ಅರೇಂಜ್ಡ್ ಮ್ಯಾರೇಜಿಗೆ ಎಂಡಪ್ ಆಗಬೇಕಾದ ಸಿಚುವೇಶನ್ ಬರುತ್ತೆ. ಅದನ್ನ ನಾನು ನೆಗೆಟಿವ್ ಅಂತ ಹೇಳಲ್ಲ, ಬಟ್ ಕಂಪ್ಲೀಟ್ಲಿ ನೀವು ಅಂದ್ಕೊಂಡಿರ್ತಿರೋ ಥರ ಕಂಪ್ಲೀಟ್ಲಿ ನಿಮ್ಮ ಒಂದು ಮ್ಯಾರೇಜ್ ಪರ್ಸನ್ ಅವರೇ ಆಗಬೇಕು ಇವರೇ ಆಗಬೇಕು ಅಂತ ಇದ್ರೆ ಅದನ್ನ ಮೈಂಡಿನ ತೆಗ್ದು ಹಾಕಿ. ಬಟ್ ಐ ಆಮ್ ಡ್ಯಾಮ್ ಶೋರ್ ಯಾರು ನಿಮ್ಮನ್ನ ಮದುವೆ ಆಗ್ತಾ ಇದ್ದಾರೆ ಅವ್ರ ಜೊತೆ ಸ್ಟೆಬಿಲಿಟಿ ಇದೆ, ಅವ್ರ ಜೊತೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇದೆ. ನೋ ಡೌಟ್ 4 ಪಿಲ್ಲರ್ ಥರ ನಿಮ್ಮ ಒಂದು ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ಆ ಥರ ಒಂದು ಎನರ್ಜಿ ಇರುವಂಥ ಒಂದು ಪರ್ಸನ್. ಸ್ಟಾರ್ಟಿಂಗ್ ಇಟ್ ಮೈಟ್ ಬಿ ಅ ಬಿಟ್ ಡಿಫಿಕಲ್ಟ್ ಅಡ್ಜಸ್ಟ್ ಆಗೋದಕ್ಕಾಗಿದ್ರು, ಬಟ್ ಹೋಗ್ತಾ ಹೋಗ್ತಾ ಸಿಚುವೇಶನ್ ತುಂಬ ಕ್ಲಿಯರ್ ಆಗಿ ಹೋಗುತ್ತೆ, ತುಂಬ ಬ್ಯಾಲೆನ್ಸ್ಡಾಗಿ ಹೋಗುತ್ತೆ, ತುಂಬ ಸ್ಟೆಬಿಲಿಟಿ ಇರುತ್ತೆ ಕೂಡ, ಪೊಟೆನ್ಷಿಯಲ್ ಇರುತ್ತೆ ಕೂಡ. ಸೊ ಒಂದ್ಸಲ ಕನೆಕ್ಟ್ ಆದಮೇಲೆ ಆ ಪರ್ಸನ್ನ ಕೂಡ ನೀವು ಬಿಡೋದಕ್ಕೆ ಇಷ್ಟಪಡಲ್ಲ, ಆ ಥರ ಎನರ್ಜೀಸ್ ಇದೆ. ಸೊ ದಟ್ಸ್ ದ ಮೆಸೇಜ್. ಗ್ರೂಪ್ 1 ತುಂಬ ಕ್ಲಿಯರ್ ಆಗಿ ಒಂದು ಮೆಸೇಜ್ ಬಂದಿದೆ ಅನಿಸ್ತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2 ಯಾರೆಲ್ಲ ಚೂಸ್ ಮಾಡಿದರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ಸ್. ನಿಮ್ಮ ಮ್ಯಾರೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು, ಯಾವತ್ತಾಗುತ್ತೆ. ಆ್ಯಂಡ್ ಅರೇಂಜ್ಡ್ ಆರ್ ಲವ್ ಮ್ಯಾರೇಜ್, ಯಾರು ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರಾ ಇಲ್ವಾ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಗ್ರೂಪ್ 2 ನೆಕ್ಸ್ಟ್ 2 yearsಲ್ಲಿ ನಿಮಗೆ ಮ್ಯಾರೇಜ್ ಪಾಸಿಬಿಲಿಟೀಸ್ ಇದೆಯಾ? ಐ ಡೋಂಟ್ ನೋ ವೈ ಐ ಸಾ 1 or 2 cards, but it's okay. ಲೆಟ್ಸ್ ಸಿ ನೆಕ್ಸ್ಟ್ 2 yearsಲ್ಲಿ ನಿಮಗೆ ಮ್ಯಾರೇಜ್ ಪಾಸಿಬಿಲಿಟೀಸ್ ಎಷ್ಟಿದೆ. ಗ್ರೂಪ್ 2 there is hermit energy. It's a major arcana card, but unfortunately it's a single energy. Fortunately or unfortunately, maybe next 2 years probably ನಿಮ್ಮ ಜೊತೆ ನೀವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ. ಇನ್ಫ್ಯಾಕ್ಟ್ ನಿಮ್ಮ ಒಂದು ಜರ್ನಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಜಾಸ್ತಿ ಸೋಷಲೈಸ್ ಆಗೋದಕ್ಕೆ ಹೋಗಲ್ಲ. ಎಷ್ಟಾಗುತ್ತೆ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ. ಯಾಕೆ ಈ ಭೂಮಿಗೆ ಬಂದ್ರಿ, ಯಾಕೆ ಈ ಜನ್ಮ ನಿಮಗೆ ಸಿಕ್ತು, ನಿಮ್ಮ ಲೈಫಲ್ಲಿ ನೀವು ಏನು ಮಾಡ್ಬೇಕಂತ ದೇವ್ರು ಡಿಸೈಡ್ ಮಾಡಿದೆ, ಸೆಲ್ಫ್ ಜರ್ನಿ, ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊತಿರ್ತೀರ, ಆ ಜರ್ನಿಲಿ ಇರ್ತೀರಾ. ಗ್ರೂಪ್ 2 ಸೊ ಇಟ್ಸ್ ಅ ಸಿಂಗಲ್ ಪರ್ಸನ್. ಹರ್ಮಿಟ್ ಈಸ್ ಆಲ್ವೇಸ್ ಅ ಸಿಂಗಲ್ ಪರ್ಸನ್. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ರೂ ಒಂಥರ ಸಿಂಗಲ್ ಫೀಲ್ ಆಗ್ತಾ ಇರುತ್ತೆ, ಆ ಥರ ಒಂದು ಎನರ್ಜಿ. ಬಟ್ ನೆಕ್ಸ್ಟ್ 2 years ಐ ಆಮ್ ನಾಟ್ ಸೇಯಿಂಗ್ ಮ್ಯಾರೇಜ್. ಆಫ್ಟರ್ 2 years ಪಾಸಿಬಿಲಿಟೀಸ್ ಇದೆಯಾ? ಗ್ರೂಪ್ 2 ಆಫ್ಟರ್ 2 years ವಾಟ್ ಆರ್ ದ ಪಾಸಿಬಿಲಿಟೀಸ್ ಫಾರ್ ಮ್ಯಾರೇಜ್ ಫಾರ್ ಗ್ರೂಪ್
ಅಯ್ಯೋ ಎಷ್ಟು ಕಾರ್ಡ್ಸ್, ನನಗೆ ಒಂದೇ ಕಾರ್ಡ್ ಬೇಕಾಗಿರೋದು, ಒಂದೇ ಕಾರ್ಡಲ್ಲೇ ನಮಗೆ ತುಂಬ ಮೆಸೇಜಸ್ ಸಿಗುತ್ತೆ. ದಟ್ಸ್ ವೈ. ಓಕೆ, ಡೆಫಿನೆಟ್ಲಿ ಎಸ್ ಕಾರ್ಡ್. ಆಫ್ಟರ್ 2 years ಮದುವೆ ಆಗೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ದಿಸ್ ಪರ್ಸನ್ ವಿಲ್ ಬಿ ವೆರಿ ಫೇಮಸ್, ಅಥವಾ ನೀವು ಆಫ್ಟರ್ 2 years ತುಂಬ ಫೇಮಸ್ ಆಗಿರ್ತೀರಾ. ತುಂಬ ಜನರು, ಐ ಮೀನ್ ನೀವು ತುಂಬ ಡಿಮ್ಯಾಂಡಲ್ಲಿ ಇರ್ತೀರಾ, ಆ ಥರ ಒಂದು ಎನರ್ಜಿ. ಪ್ರಾಬ್ಲಿ ಇವಾಗ ಜಾಸ್ತಿ ಜನರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ನಿಮ್ಮ ಆರ ಏನು ಅಂತ ತುಂಬ ಜನ ಗೊತ್ತಿಲ್ಲ, ನೀವೇನು ಅಂತ ತುಂಬ ಜನ ಗೊತ್ತಿಲ್ಲ, ಆ್ಯಸ್ ಅ ಪರ್ಸನ್ ನೀವು ಯಾವ ಥರ ಅಂತ ತುಂಬ ಜನ ಗೊತ್ತಿಲ್ಲ, ತುಂಬ ಸೋಷಲೈಸ್ ಆಗ್ತಾ ಇಲ್ಲ. ಐ ಗೆಸ್ ಒಂದ್ಸಲ ನಿಮ್ಮ ಒಂದು ಜರ್ನಿಲಿ ನಿಮ್ಮ ಒಂದು ಲೈಫ್ ಪರ್ಪಸ್ ಏನು ಅಂತ ನೀವು ಫಿಗರ್ ಔಟ್ ಮಾಡ್ತೀರಾ ಅಲ್ವಾ. ಐ ಥಿಂಕ್ ದಟ್ ಈಸ್ ವೆನ್ ಜನರು ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ಪಾಟ್ಲೈಟ್ ನಿಮ್ಮ ಮೇಲೆ ಮೋಸ್ಟ್ ಪ್ರಾಬಬ್ಲಿ ಇರುತ್ತೆ. ಐ ಥಿಂಕ್ ಫೇಮ್ ಜೊತೆಗೆ ಕೂಡ ಆ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಲವ್ ಆರ್ ಅರೇಂಜ್ಡ್ ಮ್ಯಾರೇಜ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಲೀನಿಂಗ್ ಟುವರ್ಡ್ಸ್ ಅನ್ ಅರೇಂಜ್ಡ್ ಸೆಟಪ್. ಬಿಕಾಸ್ ಇದು 8 of Cups ಹೆಂಗೆ ಅಂದರೆ, ನಾವು ಇಷ್ಟಪಟ್ಟರು ಆ ಪರ್ಸನ್ನ ನಾವು ಬಿಟ್ಟು ಹೋಗೋದಕ್ಕೆ ಚೂಸ್ ಮಾಡ್ತೀವಿ, ಬಿಕಾಸ್ ಅದು ನಮಗೆ ಯಾವುದೇ ರೀತಿ ಗ್ರೋತ್ ಕೊಡ್ತಾ ಇರಲ್ಲ, ಆ ಥರ ಒಂದು ಸಿಚುವೇಶನ್. ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್ ಆಫ್ ಅರೇಂಜ್ಡ್ ಮ್ಯಾರೇಜ್ ಸೆಟಪ್ ಫಾರ್ ಯು ಗೈಸ್. ನೀವು ಯಾರನ್ನ ತುಂಬ ಇಷ್ಟಪಡ್ತಿದ್ದೀರಾ ಅಥವಾ ಪಡ್ತೀರಾ ನೆಕ್ಸ್ಟ್ 2 yearsಲ್ಲಿ, ಪ್ರಾಬ್ಲಿ ಆ ಪರ್ಸನ್ ಇಟ್ಸ್ ನಾಟ್ ಮೆಂಟ್ ಫಾರ್ ಯು. ತುಂಬ ಬಟ್ ನಾನು ಏನು ನೋಡ್ತೀನಿ ಅಂದರೆ, ಆಫ್ಟರ್ 2 years ನೀವೇನು ಮಾಡ್ತೀರಾ ನನಗೆ ನಿಜ ಗೊತ್ತಿಲ್ಲ, ಬಟ್ ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ತುಂಬ ಪಾಪ್ಯುಲರ್ ಆಗ್ತೀರಾ ನೀವು. ತುಂಬ ಜನರಿಗೆ ನಿಮ್ಮ ಒಂದು ವೈಬ್ ಇಷ್ಟ ಆಗುತ್ತೆ, ತುಂಬ ಜನರಿಗೆ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ನನಗೆ ಒಂದು ಪಾರ್ಟ್ನರ್ ಅಂದರೆ ಈ ಥರ ಒಂದು ಪಾರ್ಟ್ನರ್ ಬೇಕು ಅಂತ ತುಂಬ ಡಿಮ್ಯಾಂಡ್ ಎನರ್ಜಿಲಿ ಇರ್ತೀರ, ಆ ಥರ ಒಂದು ಸೆಟಪ್ ನೋಡ್ತಾ ಇದ್ದೀನಿ. ಬಟ್ ಇಟ್ ಈಸ್ ಮೋರ್ ಲೀನಿಂಗ್ ಟುವರ್ಡ್ಸ್ ಅರೇಂಜ್ಡ್ ಮ್ಯಾರೇಜ್ ಫಾರ್ ಗ್ರೂಪ್ 2. ಬಟ್ ಯಾರು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಾರಾ, ಆರ್ ವಾಟ್ ಈಸ್ ಇಟ್? 7 of Pentacles. ಮೇ ಬಿ ಫ್ಯೂ ಟೈಮ್ಸ್ ಈ ಪರ್ಸನ್ನ ಮಾತಾಡ್ಸಿದ್ದೀರಾ, ಇಲ್ಲ ಅಂತ ಅಲ್ಲ, ಬಟ್ ನಿಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇದೇ ಪರ್ಸನ್ ಅಂತ. ಬಟ್ ಎಸ್, ವೆರಿ ಸೂನ್ ಅಂತೂ ನೀವು ಮೀಟ್ ಆಗಲ್ಲ ಈ ಪರ್ಸನ್ನ, ಲೇಟಾಗೇ ಮೀಟ್ ಆಗೋದು. ಮುಂಚೆನೇ ಡಿಸ್ಕಸ್ ಮಾಡ್ದಂಗೆ ನೆಕ್ಸ್ಟ್ 2 years ನಿಮಗೆ ಮದುವೆ ಪಾಸಿಬಿಲಿಟೀಸ್ ತುಂಬ ಕಡಿಮೆನೇ ಇದೆ. ಈ ಪರ್ಸನ್ ಬಿಟ್ ಕರಿಯರ್ ಓರಿಯೆಂಟೆಡ್, ತುಂಬಾ ರೆಸ್ಪಾನ್ಸಿಬಲ್, ಆಕ್ಸೆಪ್ಟ್ ಮಾಡೋ ಒಂದು ಪರ್ಸನ್ ಇವರು. ಆ್ಯಂಡ್ ನಿಮ್ಗಿಂತ ದೂರ ಇದ್ದಾರೆ ಅಂತ ಕೂಡ ನೋಡ್ತೀನಿ, ಅಥವಾ ಇನ್ನೂ ಟೈಮ್ ಇದೆ ಈ ಪರ್ಸನ್ನ ಮೀಟ್ ಆಗೋದಕ್ಕೆ. ಏನಿಲ್ಲ ಅಂದರೂ 1-2-3 ವರ್ಷ, ದಟ್ಸ್ ವಾಟ್ ಐ ಮೆನ್ಷನ್, 2-3 ವರ್ಷ ಆದರೂ ಮಿನಿಮಮ್ ಬೇಕಾಗುತ್ತೆ. ಬಟ್ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ಪ್ರಾಬಬ್ಲಿ ಆಲ್ರೆಡಿ ಒಂದು ಹೀಲಿಂಗ್ ಫೇಸಲ್ಲಿ ಇದ್ದೀರಾ ತುಂಬ ಜನ. ಮೇ ಬಿ ರೀಸೆಂಟಾಗಿ ಒಂದು ಪರ್ಸನ್ ಬ್ರೇಕಪ್ ಆಗಿ ನೀವು ಅದರಿಂದ ಹೊರಗೆ ಬರ್ತಿರೋದು, ಅಥವಾ ಇನ್ನು ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ವಿತಿನ್ 2 years ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ನಿಮಗೊಬ್ಬರು ಇಷ್ಟ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ ಗಿವ್ ಅಪ್ ಮಾಡಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಬಟ್ ಯಾರ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಲ್ವ, ವೆರಿ ಸೀರಿಯಸ್, ವೆರಿ ಮಚ್ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ವೆರಿ ಮಚ್ ಲಾಯಲ್ ಪರ್ಸನ್, ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್, ತುಂಬ ಪೇಷನ್ಸ್ ಇರುವಂಥ ಒಂದು ಪರ್ಸನ್. ಆ್ಯಂಡ್ ಯಾವಾಗಲೂ ಒಂದು ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ, ಯಾವತ್ತೂ ಶಾರ್ಟ್ ಟರ್ಮ್ ಕನೆಕ್ಷನ್ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಆ ಥರ ಒಂದು ಪರ್ಸನ್ನ ನೀವು ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ದಟ್ಸ್ ಅ ಕ್ಲಿಯರ್ ಮೆಸೇಜ್. ಗ್ರೂಪ್ 2 ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಗ್ರೂಪ್ 2 ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.